ಭವ್ಯ ಭಾರತದ ಭವಿಷ್ಯಕ್ಕೆ ಮೂರನೇ ಬಾರಿಗೆ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋದು ಈ ದೇಶದ 142 ಕೋಟಿ ಜನರ ಅಭಿಲಾಷೆ ಆಗಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲೂ ಕೂಡ ಆ ಮೋದಿಯವರ ಗಾಳಿ ಬೀಸ್ತಾ ಇದೆ. ಈ ಚುನಾವಣೆಯಲ್ಲಿ ದೇಶದ ಬದ್ಧತೆ, ದೇಶದ ಸರ್ವಾಂಗೀಣ ಅಭಿವೃದ್ಧಿ, ದೇಶಕ್ಕೆ ಮೂಲಭೂತವಾಗಿ ಬೇಕಾದಂಥ ಸವಲತ್ತುಗಳು ಹೆಚ್ಚಿನಕ್ಕಾಗಿ ದೇಶದಲ್ಲಿ ಇರ್ತಕ್ಕಂಥದ್ದಕ್ಕೆ ಶಾಂತಿ ನೆಮ್ಮದಿ ಜೀವನ ಸಾಗಿಸ್ತಕ್ಕಂಥದ್ದಕ್ಕೆ ಬಡವರನ್ನು ಮೇಲ್ಪಂಕ್ತಿಗೆ ಕೊಂಡೊಯ್ಯತಕ್ಕಂಥದ್ದಕ್ಕೆ ಮೋದಿಯವರ ಅವಶ್ಯಕತೆ ಇದೆ ಅನ್ನೋದನ್ನು ಜಗಜ್ಜಾಹೀರವಾಗಿದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಬಾರಿಗೆ ನಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಿಗಳಾದ ದೇವೇಗೌಡ ಸಾಹೇಬರು ಈ ದೇಶಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಇದೆ ಅಂತ ಹೇಳಿ ತಮ್ಮ ದೊಡ್ಡತನವನ್ನು ವಿದೇಶಿ ಮಂತ್ರಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಆದ್ದರಿಂದ ದೇಶಕ್ಕೆ ಅನಿವಾರ್ಯತೆ ಮೋದಿಯವರು ಇರೋದ್ರಿಂದ ಈ ಚುನಾವಣೆಯಲ್ಲಿ BJPಯ ಎಲ್ಲ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಜಯಿಸಲಾಗ್ತದೆ. ಸರ್, ಈಗ ಇಲ್ಲೊಂದು ಸಣ್ಣ ಪುಟ್ಟ ಇದೆ. ನಮ್ಮ ಉಸ್ತುವಾರಿ ಏನು BJPಯ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳು ಅಂತೇಳಿ ಗುರುತಿಸ್ಕೊಂಡಿದ್ರು, ಅವ್ರಿಗೆ ಟಿಕೆಟ್ ಮಿಸ್ ಅದನ್ನು BJPಗೆ ಮುಳುವಾಗ ಒಂದು ಅದು ಎಷ್ಟು ಮಟ್ಟಿಗೆ ಗೌಣ ಆಯ್ತದ ಗೊತ್ತಿಲ್ಲ. ಆದರೆ ಜನ ಆ ನಾಯಕರುಗಳು ಕೂಡ ದೇಶದಲ್ಲಿ ನರೇಂದ್ರ ಮೋದಿಯವರ ಅವಶ್ಯಕತೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಕೆಲವು ಕೈಘಟನೆಗಳಾಗಿರ್ತಕ್ಕಂಥದ್ದು, ಕೆಲವರಿಗೆ ಸ್ಥಾನ ಸಿಗದೆ ಇರತಕ್ಕಂಥದ್ದು ನನಗೂ ಕೂಡ ಸ್ವಲ್ಪ ನೋವಾಗ್ಬೋದು. ಆದರೆ ವರಿಷ್ಠರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಅದು ನಾವೆಲ್ಲರೂ ಭದ್ರಾಗಿರ್ತೀವಿ. ಕಳೆದ ಬಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಕೈಘಟನೆಗಳಾಗಿದ್ದು ನಿಜ. ಬಿನ್ನಿ ಗೋವಿಂದರಾಜನಗರದಲ್ಲಿ ಸೋಮಣ್ಣನ ಸೋಲ್ಸೋಕ್ಕೆ ಏನೂ ಆಗ್ತಾಯಿಲ್ಲ. ಭಗವಂತನ ಆಶೀರ್ವಾದ ಇತ್ತು, ಗುರುಗಳ ಆಶೀರ್ವಾದ ಇತ್ತು, ಅದಾಗಿದೆ. ಮತ್ತೆ ಅದನ್ನು ಪೋಸ್ಟ್ಮಾರ್ಟಮ್ ಮಾಡೋದು ಬೇಡ. ನಾನು ಅಲ್ಲಿ ಸೋತಿದ್ದೀನಿ ಅಂತಾನೆ ನಮ್ಮ ರಾಷ್ಟ್ರೀಯ ನಾಯಕರು ಇಂಥವ್ರನ್ನ ಕುಳಿಸಬಾರ್ದು, ಮನೇಲಿ ಅವ್ನು ಗೆಲ್ಲಿಸ್ಬೇಕು. ತುಮಕೂರಿನಂಥ ದೊಡ್ಡ ಕ್ಷೇತ್ರಕ್ಕೆ ಅವ್ರನ್ನ ನಾಯಕತ್ವ ಬೇಕು ಅಂತ ಹೇಳಿ MP ಮಾಡೋದಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ನಾವು ಹೈಕಮಾಂಡ್ಗೆ ನಾನು ಋಣಿಯಾಗಿರ್ತೀನಿ. ಒಂದು ತಮ್ಮ ಗಮನಕ್ಕೆ ತರ್ತೀನಿ. ನಿನ್ನೆ ಯಾರೋ ಹೇಳ್ತಾಯಿದ್ರು ಮತ್ತು ಸೋಮಣ್ಣವರು ಮಲ್ಕೊಂಡಿದ್ರು ಅರ್ಜಿ ಹಾಕೋದು ಕೇಳ್ತಾರೆ ಅಂತ ಹೇಳಿದ್ರು. ನನ್ನಂತ ಮಾತಾಡ್ತಕ್ಕಂಥ ಬುದ್ಧಿಗೇಡಿನೂ ಅಲ್ಲ, ತಿಳಿಗೇಡಿನೂ ಅಲ್ಲ. ಆದರೆ ಸೋಮಣ್ಣನಿಗೆ ಯಾರೋ ಈ ಥರ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅಂತ ಒಂದು ವಿನಂತಿ ಮಾಡ್ತೀನಿ. ಇಂಥ ಕ್ಷುಲಕವಾದ ಅಪಪ್ರಚಾರಗಳನ್ನು ಮಾಡೋದು ನಿಲ್ಲಿಸಿ. ಇದು ದೇಶದ ಚುನಾವಣೆ. 8 ಕ್ಷೇತ್ರಗಳಲ್ಲಿ ನಾನು ಮಲ್ಕೊಂಡು ಆದರೂ ಕೂಡ ಓಟ್ ಹಾಕ್ತಾರೆ ಅಂತ ಹೇಳ್ತಕ್ಕಂಥ ದುರಾಭಿಮಾನಿನೂ ನಾನಲ್ಲ, ದುರಾಂಕಾರಿನೂ ನಾನಲ್ಲ. ನನಗೆ ತುಮಕೂರು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಅವಶ್ಯಕತೆ ಇದೆ. ಆ ಕೆಲಸ ಮಾಡೋದಕ್ಕೆ ನಾನು ಆ ಥರ ಮಾತಾಡಿಲ್ಲ ಅನ್ನೋ ಸ್ಪಷ್ಟೀಕರಣ ಕೂಡ ನಿಮ್ಮ ಮೂಲಕ ಹೇಳೋದಕ್ಕೆ. ಸರ್, ಈಗ ಕ್ಷೇತ್ರದಲ್ಲಿ ಯಾವ ರೀತಿ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ? ಏನೆಲ್ಲ ಆಗ್ತಾಯಿದೆ ಸರ್. ನನಗಿದು ನನ್ನದೇ ಸ್ವಂತದ 3ನೇ ಎಲೆಕ್ಷನ್. ಒಂದು 45-46 ಎಲೆಕ್ಷನ್ ಮಾಡಿದ್ದೀನಿ. ಬೈ ಎಲೆಕ್ಷನ್ನು, ಮತ್ತೊಂದು ದೇವೇಗೌಡ ಸಾಹೇಬ್ರ ಎಲೆಕ್ಷನ್ ಆದಿಯಾಗಿ, ಕುಮಾರಸ್ವಾಮಿ ಎಲೆಕ್ಷನ್ ಆದಿಯಾಗಿ, BJP ಇವತ್ತು ದಳ ಏನಿದೆ ಇಲ್ಲ ಅಂತ ನಮಗೆ ಒಬ್ರಿಗೊಬ್ರು ಕಾರ್ಯಕರ್ತರು ಮುಖಂಡರಿಗೆ ಬೀಸಕ್ಕೆ ಇಲ್ಲ. ಅದೇ ದಳ ಕಾಂಗ್ರೆಸ್ ಆದಾಗ ಅವು ಮುಂಗುಸಿತ್ತು. ಅದು ಪರಿಸ್ಥಿತಿ ಗೊತ್ತಿಲ್ಲ. ಅದಕ್ಕೆ ಕಾರಣ ದೇವೇಗೌಡರ ದೂರದೃಷ್ಟಿಯ ಚಿಂತನೆ. ದೇವೇಗೌಡರು ಸಾಹೇಬರು ಎಲ್ಲ ಒಂದು ಕಡೆ ದೇಶಕ್ಕೆ ಅನಿವಾರ್ಯ ಮೋದಿ ಅನ್ನೋದನ್ನು ತೀರ್ಮಾನ ಮಾಡಿ ಒಬ್ಬ ರಾಷ್ಟ್ರ ನಾಯಕರನ್ನ ಇನ್ನೊಬ್ಬ ರಾಷ್ಟ್ರ ನಾಯಕರು ಬೆಂಬಲಿಸ್ತಾರೆ ಅಂದರೆ ಇದು ಇತಿಹಾಸದ ಪುಟಗಳಲ್ಲಿ ನಾವು ನೋಡಬೇಕಾಯ್ತು. ಸೀಟ್ ಗೆಲ್ಬೋದು ಸರ್. ಎಷ್ಟು ಸೀಟು ಅಲ್ಲ ಸರ್, ಎಷ್ಟು ಸೀಟ್ಗೆ ಅವರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಭಾರಿ ದೊಡ್ಡದು ಸರ್. ಇವಾಗ ಅದು ಆಮೇಲೆ ಹೇಳೋಣ. 28 ಸೀಟ್ಗೆ 28 ಹಾಕ್ತಾರೆ ಅನ್ನೋದೇ ಅಭ್ಯರ್ಥಿಗಳು. ಅದನ್ನು ಮೊದಲು ನಮಗೆ ಭಾರಿ ಮುಖ್ಯ ಸರ್.